ದೀರ್ಘವಾದ ಜೀವನ ಮುಖ್ಯವಲ್ಲ, ದಿವ್ಯವಾದ ಜೀವನವೇ ಮುಖ್ಯ. ಒಂದು ವಿಷಯ ಕೆಟ್ಟದಾಗಿ ಕಂಡರೆ ಎರಡು ರೀತಿಯಲ್ಲಿ ಯೋಚಿಸಿ. ವ್ಯಕ್ತಿ ಮುಖ್ಯವಾದರೆ ವಿಷಯವನ್ನೇ ಮರೆತುಬಿಡಿ, ವಿಷಯ ಮುಖ್ಯವಾದರೆ ವ್ಯಕ್ತಿಯನ್ನೇ ಮರೆತುಬಿಡಿ. ಹಾಗೆ ಕಳೆದು ಹೋದ ಯಾವುದೇ ಆದರೂ ಹಿಂತಿರುಗಬಹುದು ಅಥವಾ ಹಿಂತಿರುಗದೇ ಇರಬಹುದು. ಆದರೆ ನೀವು ಮಾಡಿದ ಕರ್ಮ ನಿಮಗೆ ಖಂಡಿತವಾಗಲೂ ಹಿಂತಿರುಗೇ ತಿರುಗುತ್ತೆ. ಅದು ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ, ಜೀವನದಲ್ಲಿ ನಾವು ಭೂಮಿಯ ಮೇಲಿರುವ ಹುಲ್ಲಿನ ಥರ ಬೆಳೆಯಬೇಕು. ಯಾರು ಎಷ್ಟೇ ತುಳಿದರೂ, ನಮ್ಮ ಆಸೆ ಕನಸುಗಳನ್ನು ಕತ್ತರಿಸಿದರೂ ಮತ್ತೆ ಮತ್ತೆ ಬೆಳೆದೇ ಬೀಳುತ್ತೀನಿ ಅನ್ನೋ ಛಲ ಹೊಂದಿರಬೇಕು. ಹಾಗೆ ಗೆಳೆಯ, ನಿಯತ್ತಾಗಿ ಇರುವವರು ಯಾವತ್ತೂ ಕೂಡ ಮೇಲೆ ಬರೋದೇ ಇಲ್ಲ, ಅಲ್ಲಿಯೇ ಇರುತ್ತಾರೆ. ಅದೇ ಸುಳ್ಳುಗಳನ್ನು ಹೇಳಿ ಮೋಸ ಮಾಡಿ ನಟಿಸಿಕೊಂಡು ನಾಟಕ ಆಡುವವರು ತುಂಬಾ ಬೇಗ ಜೀವನದಲ್ಲಿ ಮೇಲೆ ಬಂದೇ ಬರುತ್ತಾರೆ. ತಾಯಿ ಪ್ರಪಂಚಕ್ಕೆ ನಿನ್ನನ್ನು ಪರಿಚಯ ಮಾಡುತ್ತಾಳೆ, ತಂದೆ ಪ್ರಪಂಚವನ್ನೇ ನಿನಗೆ ಪರಿಚಯ ಮಾಡುತ್ತಾನೆ. ಜೀವನ ತಾಯಿಯದು, ಜೀವನ ತಂದೆಯದು. ಹಾಗೆ ಎಷ್ಟೇ ಕಷ್ಟ ಬಂದರೂ ಕಣ್ಣೀರು ಹೊರ ಬರದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ಈ ಜಗತ್ತಿನಲ್ಲಿರುವ ನಮ್ಮ ಕಣ್ಣೀರು ನೋಡಿ ಸಮಾಧಾನ ಮಾಡುವವರಿಗಿಂತ ಹಾಸ್ಯ ಮಾಡುವವರೇ ಹೆಚ್ಚು. ಕೊನೆಗೊಂದು ಮಾತು, ಮರಣಕ್ಕೆ ಕಾರಣ ಜನನ, ಜನನಕ್ಕೆ ಕಾರಣ ಮರಣ. ಮನುಷ್ಯರ ಶರೀರದ ಒಳಗೆ ಇರುವ ಆತ್ಮ ಜನನ ಮರಣ ಚರಿತ್ರದಲ್ಲಿ ಬಂದಿಯಾದರು, ಆದರೆ ಆತ್ಮಕ್ಕೆ ಎಂದೂ ಸಾವಿಲ್ಲ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಿ.